ವಿಧಾನಸೌಧದ ಒಳಗೆ ಮೈತ್ರಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಧರಣಿಯನ್ನ ಮಾಡಿದ್ದಾರೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಹಾಗೂ ಜೆಡಿಎಸ್ನ ಎರಡೂ ಪಕ್ಷದ ಮೈತ್ರಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ, ಹಾಗಾಗಿ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಯನ್ನ ನೀಡಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ನಾಯಕರು ಮೈತ್ರಿ ನಾಯಕರು ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ರಾತ್ರಿ ವಿಧಾನಸೌಧದಲ್ಲಿ ಭಜನೆ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದು, ಇನ್ನು ಬೆಳಗ್ಗೆ ಎದ್ದು ವಾಕಿಂಗ್ ಅನ್ನ ಶುರು ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಕಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಹಲವು ಶಾಸಕರು ಕಾಫಿ ಟೀಯನ್ನ ಕುಡಿತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ರಾತ್ರಿ ಎಲ್ಲ ಧರಣಿ ಮಾಡಿದ್ದಾರೆ, ಈಗ ಬೆಳಗ್ಗೆ ಎದ್ದು ವಾಕಿಂಗ್ ಅನ್ನ ಶುರು ಮಾಡಿದ್ದಾರೆ. ಇವತ್ತು ಕೂಡ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪ್ರತಿಭಟನೆ ಮಾಡ್ತಾರಾ? ಮತ್ತೆ ಯಾವಾಗ ಪ್ರತಿಭಟನೆಯನ್ನ ಶುರು ಮಾಡ್ಕೊಳ್ತಾರೆ? ಪ್ರತೀಕ್ಷಾ, ಈಗ ಅಬಕಾರಿ ಇಲಾಖೆ ಸಚಿವರಾಗಿರೋ ಅಂತ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಏನು ಅಹೋರಾತ್ರಿ ಬಿಜೆಪಿ ಜೆಡಿಎಸ್ನ ಶಾಸಕರುಗಳು ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಅನ್ನ ಆರಂಭ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಧಾನಸಭೆಯ ಅಧಿವೇಶನ ಕೂಡ ಆರಂಭ ಆಗೋ ಅಂತ ಇದೆ. ಸ್ಪಷ್ಟವಾಗಿ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ನ ಶಾಸಕರು ಧರಣಿಯನ್ನ ಮಾಡ್ತಾರೋ ಅಂಥದ್ದು ಅದು ಮುಂದುವರಿಯುತ್ತೆ. ಇವತ್ತು ಅಧಿವೇಶನದ ಕಡೆಯ ದಿನ, ಅದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸಾಕಷ್ಟು ದಾಖಲಾತಿಗಳನ್ನ ಕೊಟ್ಟರೂ ಕೂಡ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಆರ್ಬಿ ತಿಮ್ಮಾಪುರ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನೋದನ್ನ ವಿರೋಧಿಸಿ ಅದೇ ವಿಷಯವನ್ನ ಮುಂದಿಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈಗ ಪ್ರತಿಭಟನೆಯನ್ನ ಮಾಡ್ತಿರೋ ಅಂಥದ್ದು. ಬೆಳಗಾಗಿ ಎದ್ದು ಇವತ್ತು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಈಗಾಗಲೇ ವಾಕಿಂಗ್ಗೆ ಬಂದಿರೋ ಅಂಥ ಶಾಸಕರುಗಳು ಇವತ್ತು ಬೆಳಗ್ಗೆ 10 ಗಂಟೆಗೆ ಮತ್ತೆ ಆರಂಭ ಆಗೋ ಅಂಥ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ, ಮತ್ತೆ ಹೋರಾಟವನ್ನು ಮುಂದುವರಿಸ್ತಾರೆ. ಇನ್ನು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಬಿಜೆಪಿಯ ಪ್ರತಾಪ್ ಸಿಂಹ ನಾಯಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಪ್ರತಾಪ್ ಸಿಂಹ ನಾಯಕ್ ಅವರೇ, ಈಗಾಗಲೇ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ತಾವು ಕೂಡ ಈಗ ಬಂದಿದ್ದೀರಿ, ಇಲ್ಲಿ ಸಾಥ್ ಕೊಟ್ಟಿದ್ದೀರಿ, ಮತ್ತೆ ಇವತ್ತು ಹೋರಾಟ ಮುಂದುವರಿಯುತ್ತಾ ಹೇಗೆ? ಖಂಡಿತವಾಗಿ ಎಲ್ಲಿಯವರೆಗೆ ನಮ್ಮ ಬೇಡಿಕೆ ಪೂರೈಕೆ ಆಗುವುದಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ಇವತ್ತು ವಿಧಾನಮಂಡಲದ ಅಧಿವೇಶನದ ಕೊನೆಯ ದಿನ. ವಿಧಾನಮಂಡಲಕ್ಕಿಂತ ದೊಡ್ಡ ಸ್ಥಳ ಯಾವುದು ಇರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ತಿಮ್ಮಾಪುರ ಅವರ ಮೇಲೆ ನಮ್ಮ ಆಗ್ರಹ ಮೊದಲಿಂದಲೂ ಇದೆ. ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥದ್ದು. ಅವರನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಎಲ್ಲ ಖಾತೆಯಲ್ಲಿಯೂ ಈ ರೀತಿಯ ಆರೋಪಗಳಿದ್ದಾವೆ, ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಹೇಳುವಂಥದ್ದನ್ನು ಅವರು ಹೇಳ್ತಾರೆ. ಆದರೆ ಇಲ್ಲಿ ಸಾಕ್ಷ್ಯ ಸಮೇತವಾಗಿ ಅವರ ಅಧಿಕಾರಿಗಳು ಸಿಕ್ಕಿದ್ದಾರೆ, ಆಡಿಯೋ ಸಿಕ್ಕಿದೆ, ವಿಡಿಯೋ ಸಿಕ್ಕಿದೆ. ಎಲ್ಲ ರೀತಿಯಿಂದಲೂ ಅವರ ಹೇಳಿಕೆಗಳಲ್ಲಿ ತಿಮ್ಮಾಪುರ ಕಡೆಗೆ ಬೆಟ್ಟು ತೋರಿಸ್ತಾ ಇದ್ದಾರೆ. ಆತ್ಮಸಾಕ್ಷಿ ಇರುವ, ನೈತಿಕತೆ ಇರುವಂತಹ ಯಾರೇ ಆದರೂ ತಕ್ಷಣ ರಾಜೀನಾಮೆ ಕೊಟ್ಟು ಅವರು ಕೊಡಬೇಕಿತ್ತು. ಮುಖ್ಯಮಂತ್ರಿಯಾದಿಯಾಗಿ ಅವರನ್ನು ಸಮರ್ಥಿಸಿಕೊಳ್ಳುವುದು ನೋಡಿದರೆ ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ನಾವು ಮೊದಲಿಂದಲೂ ಹೇಳ್ತಾ ಇದ್ದೆವು, ಈ ಸರ್ಕಾರ, ಕರ್ನಾಟಕ ಸರ್ಕಾರ ಅವರ ಹೈಕಮಾಂಡಿಗೆ ATM ಆಗಿ ಕೆಲಸ ಮಾಡ್ತಾ ಇದೆ ಅಂಥೇಳಿ. ಗುತ್ತೇದಾರರುಗಳು ಅಥವಾ ಕಾಂಟ್ರಾಕ್ಟರ್ಸ್ಗಳು ಬರೇ ಒಂದು ಬರಹದಲ್ಲಿ ಎಲಿಗೇಷನ್ ಮಾಡಿದಾಗ ನಮ್ಮ ರಾಜೀನಾಮೆಯನ್ನು ಕೇಳಿದಂಥವರು ಇವತ್ತು ಈ ಸಾಕ್ಷಿ ಸಮೇತ ಸಿಕ್ಕಿದ್ದಾರೆ. ಅದರ ಜೊತೆಗೆ ಅವರ ಅಸೋಸಿಯೇಷನ್ನವರು ಕೂಡ ನೇರವಾಗಿ ಇಲ್ಲಿ ಪ್ರತಿಯೊಂದರಲ್ಲಿಯೂ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಡುವಂಥದ್ದು ಅವರ ಅನಿವಾರ್ಯತೆ ಅವರಿಗಿದೆ ಮತ್ತು ನಾವು ಆ ರಾಜೀನಾಮೆ ಕೊಡುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಇದು ಪ್ರತೀಕ್ಷಾ, ಒಟ್ಟಾರೆ ಬಿಜೆಪಿಯ ಸದಸ್ಯರು ಜೊತೆಗೆ ಜೆಡಿಎಸ್ನ ಸದಸ್ಯರು ಹೇಳ್ತಾ ಇರುವಂಥ ಮಾತು. ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರಬಹುದು, ಇಲ್ಲಿ
ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಏಕಾಏಕಿ ಎಲ್ಲಿ ತನಕ ಅವ್ರು ರಾಜೀನಾಮೆ ಕೊಡಲ್ವೋ ಅಲ್ಲಿ ತನಕ ನಮ್ಮ ಹೋರಾಟದ ಹಾದಿ ಮುಂದುವರಿಯುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.